ಅವ್ರ ಆರ್ಟ್ ಸ್ಪೆಷಲಿಸ್ಟ್ ಕೊಡಿ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೆರೆದಿರೋ ಎಲ್ಲರಿಗೂ ಲೈಕ್ ಪ್ರೊಡ್ಯೂಸರ್ಸ್ ಆಗಲಿ, ಡೈರೆಕ್ಟರ್ಸ್ ಆಗಲಿ, ಹಾರ್ಟ್ಫುಲಿ ಲೈಕ್ ನಾನು ಏನು ಹೇಳಬೇಕು ಅಂತ ಹೇಳಿದ್ರೆ, ನನಗೆ ಬಾಲರಾಜವಾಡಿ ಸರ್ ಒಬ್ಬರು ಲೈಕ್ ಹೋದ ವರ್ಷ ಕೆಲಸ ಮಾಡಬೇಕಾದ್ರೆ ಒಂದು ಮಾತು ಹೇಳಿದ್ರು ತುಂಬ ಚೆನ್ನಾಗಿ. ಪ್ರೊಡ್ಯೂಸರ್ ನಮಗೆ ಅನ್ನದಾತ ಆದರೆ ಡೈರೆಕ್ಟರ್ ನಮ್ಮ ತಂದೆ ಸಮಾನ ಅಂತ ಹೇಳಿ ಅವರೊಬ್ಬರೇ ಅನ್ಸುತ್ತೆ. ಸ್ಕ್ರೀನಲ್ಲಿ ಈ ಬಟ್ಟೆ ಹಾಕೊಂಡ್ರೆ ನೀವು ಹಿಂಗೆ ಕಾಣ್ತೀರಾ ಅಥವಾ ಈ ಥರ ಪರ್ಫಾರ್ಮೆನ್ಸ್ ಹೀಗೆ ಮಾಡಿದ್ರೆ ನಿಮ್ಮ ಕೆರಿಯರ್ಗೆ ಲೈಕ್ ಏನು ಭೇದ ಭಾವ ಇಲ್ಲದೆ ನಮ್ಗೆ ಒಳ್ಳೆತನಕ್ಕೆ ಹೇಳೋ ಅಂಥ ಮಾತುಗಳು ಬಂದರೆ ಅದು ಡೈರೆಕ್ಟರ್ಸ್ ಮೂಲಕ ಮಾತ್ರ. ಸೊ ಐ ಆಮ್ ವೆರಿ ಹ್ಯಾಪಿ. ಯಾಕಂದರೆ ಇವತ್ತು ಕಾಲೇಜ್ ಎಂಟ್ರ್ ಆಗಬೇಕಾದ್ರೆ ತುಂಬ ಬೇಜಾರಾಯಿತು. ಕಾಲೇಜ್ ಲೈಫ್ ನಿಜವಾಗ್ಲೂ ಒಂದೇ ಸತಿ ಸಿಗೋದು, ಖಂಡಿತವಾಗ್ಲೂ ಎಂಜಾಯ್ ಮಾಡ್ಕೊಳ್ಳಿ. ಯಾಕಂದರೆ 3 ವರ್ಷದಿಂದ ನಾನು MBA ಮಾಡಿ ಎಲ್ಲೋ ಅಬ್ರಾಡ್ಗೆ ಹೋಗಿ ಸೆಟ್ಲ್ ಆಗಬೇಕು ಅಂತ ಇದ್ದು ಹುಡುಗಿ, ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ ಅಂದರೆ ಒಂದು ಪ್ಯಾಷನ್ ಆಗಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಲೈಫಲ್ಲಿ. ಸೊ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ಸುದೀಪ್ ಸರ್ ಬಗ್ಗೆ ಹೇಳಲೇಬೇಕು ಒಂದು 2 ಮಾತು. ಏನೇನೋ ಹೇಳ್ಬೇಡ. ಇಲ್ಲ ತುಂಬ ಚೆನ್ನಾಗಿ ಹೇಳ್ತೀನಿ. ಯಾಕಂದರೆ ಟಗರು ಮೂವಿ ನೋಡಬೇಕಾದ್ರೆ ನಾನು ಇನ್ನೂ ಕಾಲೇಜಲ್ಲಿ ಇದ್ದೆ. ಸೊ ಅವ್ರ ಜೊತೆ ಇವತ್ತು ಅವ್ರ ಜೊತೆ ನಾನು ಅವಾಗ ಸೆಕೆಂಡ್ PUC ಎಕ್ಸಾಮ್ ಬರೆದು ಬಂದು ಮಾಡಿದ್ದು. ಆಗ ಸೆಕೆಂಡ್ PU ಓದ್ತಾ ಇದ್ದೆ ನಾನು. ಅವ್ರ ಜೊತೆ ಒಂದು ಸ್ಟೇಜಲ್ಲಿ ನಿಂತ್ಕೊತಾ ಇದ್ದೀನಿ ಅಂತ ಹೇಳಿದ್ರೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಯಾಕಂದರೆ ಅವರಿಂದ ತುಂಬಾ ಕಲಿಯೋದಿದೆ. ಪ್ರತಿಯೊಂದು ಆ್ಯಕ್ಟರ್ಸ್ಗಳಾಗಲಿ, ಫ್ರೆಶರ್ಸ್ ಎಸ್ಪೆಷಲಿ ನೋಡಿ ನೋಡಿ ಹೆಂಗ್ ಡವ್ ಮಾಡ್ತಾರೆ. ಬಿಗ್ ಬಾಸ್ ಅಲ್ಲಿ ನನ್ನ ಜೊತೆ 50 ದಿನ 30 ದಿನ ಜೊತೆಲೆ ಕೆಲಸ ಮಾಡಿದ್ದಾರೆ. ಅದ್ಯಾವುದೋ ಕೈ ಹಿಡ್ಕೊಂಡ್ಬಿಟ್ಟು ಮನೇಲೆಲ್ಲ ರೋದನೆ ಆಗಷ್ಟು ಅವಳಿ ಕೊಡ್ಸವ್ರೆ. ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ನಿಂತೆ ಅಂತಾರೆ. ಬಿಗ್ ಬಾಸ್ ಬೇರೆ, ನಮ್ಮ ಸಿನಿಮಾ ಬೇರೆ ನೀವು ಹೇಳಿದಾಗೆ. ಯಾಕಂದರೆ ಸುದಿ ಅಂತ ಅಂದರೆ ಕಾಕ್ರೋಚ್ ಅಂತಾನೆ ನೇಮು. ಯಾಕಂದರೆ ಅದು ನಿಮ್ಮ ಸಿನಿಮಾದಿಂದ ಕೊಟ್ಟಿರೋ ಹೆಸರು. ಬಿಗ್ ಬಾಸ್ ಅನ್ನೋದು ಬಿಗ್ ಬಾಸ್ ಬೇರೆ. ಅದು ನಾವು ಯಾವತ್ತೂ ನಮ್ಮ ಹೆಸರನ್ನ ಒಂದು ಸಿನಿಮಾ ಪಾತ್ರಗಳ ಮೂಲಕ ನಾವು ಹೆಸರನ್ನ ಗಳಿಸ್ಕೋಬೇಕು. ಅದೇ ಒಂದು ಆರ್ಟಿಸ್ಟ್ಗೆ ಆಗಿ ನನ್ನ ಹಾರ್ಟ್ ಗೆದ್ಬಿಟ್ರಿದೆ. ಆ್ಯಂಡ್ ಯು ಆರ್ ವೆರಿ ಲಕ್ಕಿ ಡೆಬ್ಯೂಟ್ ಆಗಿ ಇಷ್ಟು ಚೆನ್ನಾಗಿ ಲಾಂಚ್ ಆಗ್ತಾ ಇದ್ದೀರಾ. ಬಿಕಾಸ್ ನನ್ನ ಸಿನಿಮಾ ಕ್ರೇಜಿ ಕೀರ್ತಿ ಡೆಬ್ಯೂಟ್ ಆದಾಗ ಇವತ್ತಿಗೂ ಹೆಮ್ಮೆಯಲ್ಲಿ ಹೇಳ್ಕೊತೀನಿ, ನನ್ನ ಸೈಮಾ ನಾಮಿನೇಟ್ ಆಗಿತ್ತು ನನ್ನ ಮೊದಲನೇ ಸಿನಿಮಾ ಅಂತ ಹೇಳಿ. ಸೊ ಯು ಆರ್ ವೆರಿ ಲಕ್ಕಿ. ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಮಾಡಿ. ಆ್ಯಂಡ್ ಸಾಂಗ್ ತುಂಬ ಚೆನ್ನಾಗಿದೆ. ಎಲ್ಲ ಬ್ರೇಕಪ್ಸ್, ಈಗಿನ ಜನ್ಸಿ ಕಿಡ್ಸ್ಗೆ ಏನಿಲ್ಲ, ಯಾವ ಬ್ರೇಕಪ್ ಇಲ್ಲ, ಏನಿಲ್ಲ. ಕರೆಕ್ಟ್ ಅಲ್ವಾ? ಸೊ ಹೋಗಿ ಸಿನಿಮಾ ನೋಡಿ ಖಂಡಿತವಾಗ್ಲೂ 14th ಇದಾಗ್ತಾರೆ, ರಿಲೀಸ್ ಆಗ್ತಾರೆ. ಖಂಡಿತವಾಗ್ಲೂ ಹೋಗಿ ನೋಡ್ಬೇಕು. ಇಲ್ಲ ಓಕೆ ಸಾರಿ ಕನ್ಫ್ಯೂಸ್ ಆಯಿತು. ಬಟ್ ಸಿನಿಮಾನ ನೀವು ನೋಡಿ ಬೆಳೆಸಿದ್ರೇ ಕೂಡ, ನೀವು ಹೇಳ್ಬಿಡಿ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಇಲ್ಲೇ ಇದ್ದಾರೆ, ನಮ್ಗೆ ಈ ಥರ ಸ್ಟೋರಿ ಬೇಕು, ನಮ್ಗೆ ಈ ಥರ ಬೇಕು, ಅವಾಗ ನಾವು ಬರ್ತೀವಿ ಅಂತ ಹೇಳಿ. ಯಾಕಂದರೆ ನೀವು ಬಂದು ಚಪ್ಪಾಳೆ ಹೊಡೆದ್ರೆ ಕೂಡ ನಮ್ಮ ಸಿನಿಮಾ ಬೆಳೆಯೋದು. ಸೊ ಥ್ಯಾಂಕ್ ಯು ಸೋ ಮಚ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.